ನಮ್ಮೆಲ್ಲರ ಶಾಲಾ ದಿನಗಳಲ್ಲಿ ನಮಗೆ ಇಷ್ಟೊಂದು ಕೇಬಲ್ ನೆಟ್ವರ್ಕ್ಸ್ ಇರಲಿಲ್ಲ. ಅವಾಗ ಇದ್ದಿದ್ದೊಂದೇ DD1, ಸೊ ಚಂದನ ಮತ್ತು DD1 ಅಂತ ಎರಡೇ ಚಾನಲ್ಗಳು ಇದ್ದಿದ್ದು. ಸೊ ಅದರೊಳಗೆ ವಿಶೇಷತೆ ಏನಿತ್ತು ಅಂದರೆ ಭಾನುವಾರ ಮಾತ್ರ ನಮಗೆ ಕನ್ನಡ ಸಿನಿಮಾ ಸಿಗೋದು. ಶುಕ್ರವಾರ ಬಂದು ಚಿತ್ರಮಂಜರಿ ಅಂತ ಹಾಡುಗಳು ಸಿಗೋದು. ಅದು ಹಳೆ ಹಾಡುಗಳ್ನ ಹಾಕೋರು, ಅದಕ್ಕೋಸ್ಕರ ಕಾಯುವು. ಅದು ಬಿಟ್ಟರೆ ನಾವು ಭಾನುವಾರ ಬೆಳಗ್ಗೆಲ್ಲ ಕ್ರಿಕೆಟ್ ಆಡಿ 4 ಗಂಟೆ ಅಷ್ಟೊತ್ತಿಗೆ ಮನೇಲಿ ಇರಬೇಕಾದ್ರೆ 4:15 ಏನೋ ಕನ್ನಡ ಸಿನಿಮಾಗಳು ಶುರು ಆಗೋದು. ಸೊ ನಮ್ಮ ಮನಸ್ಸಲ್ಲೆಲ್ಲ ಒಂದು ಮೈಂಡಲ್ಲಿ ಹೋಗಿತ್ತು ಸಂಡೇ ಸಿನಿಮಾಸ್ ಅಂದರೆ ಭಾನುವಾರದ ಸಿನಿಮಾಗಳು ಅಂತ. ಸೊ ಅದೇ ಸಂಡೇ ಸಿನಿಮಾಸ್ನ ಹೆಸರು ಸ್ಫೂರ್ತಿಯಾಗಿ ಇಟ್ಕೊಂಡು ರಾಮನಹಳ್ಳಿ ಜಗನ್ನಾಥ್ ಅವರು ಮತ್ತು ಅವ್ರ ಟೀಮ್ ಕಟ್ಕೊಂಡು ಒಂದು ಭಾನುವಾರದ ವೇದಿಕೆ ಅನ್ನೋದು ರೂಪಿಸಿದ್ದಾರೆ. ಎಲ್ಲರಿಗೂ ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಶಾರ್ಟ್ ಮೂವೀಸ್ನ ಅವರು ಪ್ಲೇ ಮಾಡೋದಾಗಿರ್ಬೋದು, ಇಲ್ಲ ಒಂದು ವೇದಿಕೆ ಕಲ್ಪಿಸ್ಕೊಡ್ತಾಯಿದ್ದಾರೆ, ಅಲ್ಲಿಂದ ಇಲ್ಲಿ ಕೊಡೋದು. ಸೊ ಎಲ್ಲರಿಗೂ ಒಂದು ವೇದಿಕೆಯಾಗಿ ಸಂಡೇ ಸಿನಿಮಾಸ್ ರೂಪುಗೊಂಡಿದೆ. ಸೊ ಇವ್ರ ಉಮೇದವಾರಿಕೆ ಮತ್ತು ಇವ್ರ ಕಾರ್ಯಗಳೆಲ್ಲ ಫಲಗೊಳ್ಳಲಿ. ಸೊ ಇಡೀ ಸಂಡೇ ಸಿನಿಮಾಸ್ ಟೀಮ್ಗೆ ಆಲ್ ದ ಬೆಸ್ಟ್. ನಾನು ಇದರೊಳಗೆ ಒಬ್ಬ ಆಗಿ ಪಾರ್ಟಿಸಿಪೇಟ್ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಬನ್ನಿ, ನೀವು ಇವ್ರ ಜೊತೆ ಪಾಲ್ಗೊಂಡು ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡೋಣ. ಆಲ್ ದ ಬೆಸ್ಟ್ ಟು ಸಂಡೇ ಸಿನಿಮಾಸ್. ನಾನು ನೋಡ್ತೀನಿ, ನೀವು ನೋಡಿ. All the best Sunday cinemas. All the best Sunday cinemas. ಸಂಡೇ ಸಿನಿಮಾ ಸಖತ್ತಾಗಬೇಕು. ಸಂಡೇ ಸಿನಿಮಾ ಚೆನ್ನಾಗಿರಲಿ. ಸಂಡೇ ಸಿನಿಮಾ ನಾನು ನೋಡ್ತೀನಿ. ಏನೋ ಮಾಡ್ತಾವ್ರೆ, ಸಂಡೇ ಸಿನಿಮಾ ನೋಡಿ. Sunday cinema super ಆಗಲಿ. Sunday cinema ಸಖತ್ತಾಗಲಿ.